ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ. ವೆಲ್ಕಮ್ ಟು ಆಶಾ ಸರಿಗೆ ಕಟ್ಟೆ. ಸೊ ಇವತ್ತು ನಾವು ಏನು ರೆಸಿಪಿ ತೋರಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಸೊ ನನ್ನ ಮಗ ಬರ್ತಾ ಇದ್ದಾನೆ, ಅವ್ನು ಇನ್ಸ್ಟೆಂಟಾಗಿ ಏನೋ ಒಂದು ರೆಸಿಪಿ ಮಾಡ್ತಾ ಇದ್ದಾನಂತೆ. ಅದಕ್ಕೆ ನಾನು ಅವನನ್ನು ಕರಿತೀನಿ ಇವಾಗ. ಮಗನೇ ಬಾಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಮ್ಮ ವಿಶಾಲ್ ಆ್ಯಂಡ್ ನಾನು ಬಂದು ಇನ್ಸ್ಪೈರ್ ಅಂಡ್ ಡಸ್ವರ್ ವಿಶಾಲ್ ರಾಜ್ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ. ಆ್ಯಂಡ್ ನನ್ನ ಒಂದು ಅಮ್ಮನ ಯೂಟ್ಯೂಬ್ ಚಾನಲಲ್ಲಿ ಒಂದು ಹೊಸ ರೆಸಿಪಿ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ಇದು ಒಂದು ಕ್ವಿಕ್ ಸ್ನ್ಯಾಕ್ ರೆಸಿಪಿ. ಸೊ ಚಿಪ್ಸಿಂದ ಮಾಡುವಂಥದ್ದು ಒಂದು ಚಿಪ್ಸ್ ಮಸಾಲಾ ಸ್ನ್ಯಾಕ್ ರೆಸಿಪಿ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭ, 5 ನಿಮಿಷದಲ್ಲೇ ನೀವಿಂದ ರೆಡಿ ಮಾಡ್ಕೊಬೋದು. ಅದನ್ನ ಹೆಂಗ್ ಮಾಡೋದು ಅಂತ ಅಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಂಬಿಡೋಣ ಬನ್ನಿ. ನೋ ಕುಕಿಂಗ್ ಅಂತೆ, ಬನ್ನಿ ಏನು ಮಾಡ್ತಾನೆ ನೋಡೋಣ. ಇಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಅಲ್ವಾ? ಹೌದು. ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿಯಪ್ಪ. ಹೌದು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ಕಾಶ್ಮೀರಿ ಖಾರದ ಪುಡಿನ ಇಟ್ಕೊಂಡಿದ್ದೀನಿ. ಓಕೆ. ಅದಾದ್ಮೇಲೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಓಕೆ. ಇಲ್ಲಿ ನಾನು ಸಾಲ್ಟೆಡ್ ಚಿಪ್ಸ್ ತಗೊಂಡಿದ್ದೀನಿ. ಓಕೆ. ಇದು ಮಿಕ್ಸ್ ಮಾಡೋಕ್ಕೆ. ಸೊ ಇದಿಷ್ಟು ನಮ್ದು ಇಂಗ್ರೀಡಿಯೆಂಟ್ಸು. ಓಕೆ. ಸೊ ಈಗ ಈ ಏನು ಖಾರದ ಪುಡಿ ಇದೆ, ಈ ಖಾರದ ಪುಡಿನ ಸ್ವಲ್ಪ ಆಯಿಲಲ್ಲಿ ನಾವು ಬಿಸಿ ಮಾಡಿ ಆಯಿಲಲ್ಲಿ ಹಾಕಿ ಇದನ್ನು ಡೈರೆಕ್ಟಾಗಿ ಹಾಕಿದ್ರೆ ಹೊಟ್ಟೆ ಹಾಳಾಗುತ್ತೆ ಪುಟ. ಸೊ ಈಗ ಅದಕ್ಕೆ ನಾವು ಒಂಚೂರು ಆಯಿಲ್, ಬಿಸಿ ಇರೋ ಆಯಿಲಿಗೆ ಈ ಪುಡಿನ ಹಾಕಿ ಹಾಕೋಣಂತೆ. ಓಕೆ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಅದಕ್ಕೆ ನಾನೀಗ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿದೆ ಅಲ್ವಾ, ಎಣ್ಣೆ ಕಾಯಿಸಿ ಸಾಕು ಇಷ್ಟಿದ್ರೆ ಸಾಕು. ಇಲ್ಲಾಂದರೆ ನೀನು ಕಾಯಿಸ್ಬಿಟ್ರೆ ಜಾಸ್ತಿ ಇದು ಪುಡಿ ಸುಟ್ಟು ಹೋಗ್ಬಿಡತ್ತೆ. ಸೊ ಆಫ್ ಮಾಡಿದ್ದೀವಿ. ಈಗ ಇದನ್ನು ನಾನು ಮಿಕ್ಸಿಂಗಿಗೆ ಹಾಕೋತಾ ಇದ್ದಾನೆ ಈಗ ಡೈರೆಕ್ಟಾಗಿ. ಅದಕ್ಕೆ ಈಗ ನಾವು ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕೋತಾ ಇದ್ದಂಗೆ ನಾವಿಲ್ಲೇನು ಎಣ್ಣೆಗೆ ನಾವು ಖಾರದ ಪುಡಿ ಹಾಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಈಗ ನಾವು ಖಾರದ ಪುಡಿ ಜೊತೆ ನಾವೇನು ಆಯಿಲ್ ಹಾಕೊಂಡಿದ್ವಿ ಅದನ್ನು ನಾನು ಹಾಕೊತಾ ಇದ್ದೀನಿ. ಈಗ ನೆಕ್ಸ್ಟು ಉಪ್ಪು ಹಾಕೊಳ್ಳೋಣ. ಈಗ ಉಪ್ಪು ಹಾಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ. ನಾವಿದನ್ನ ಸ್ಪೂನಲ್ಲಿಗಿಂತ ಕೈಯಲ್ಲಿ ಮಾಡ್ಕೊಂಡ್ರೆ ಒಳ್ಳೆಯದು. ಎಸ್, ಆವಾಗಲೇ ಹೊಂದ್ಕೊಳ್ಳೋದು, ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ನಿಮಗೆ ಮಿಕ್ಸ್ ಆಗುತ್ತೆ. ಸೊ ಇಷ್ಟು ಅದು ಬೈಂಡ್ ಆಗಬೇಕು. ಸೊ ಖಾರದ ಪುಡಿ ನಿಮಗೆ ಖಾರದ ತಕ್ಕಂತೆ ನೀವು ಹಾಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಅದು ಒಂದು ಲೆವೆಲ್ಗೆ ಕೆಂಪು ಬರೋವರೆಗೂ. ಕಾಶ್ಮೀರಿ ಚಿಲ್ಲಿ ಹೆಂಗೂ ನಿಮ್ಗೆ ಅಷ್ಟೊಂದು ಸ್ಪೈಸಿ ಇರಲ್ಲ. ಸೊ ನೋಡಿ, ಸೊ ಈ ಥರ ಕಲರ್ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೊಬೇಕು. ಇದಾಗಿದ ತಕ್ಷಣ ಸೊ ನಮ್ಮ ಮೇನ್ ಇಂಗ್ರೀಡಿಯೆಂಟು ಚಿಪ್ಸ್ ಹಾಕೊತಾ ಇದ್ದೀನಿ. ಓಕೆ. ಇದು ಸಾಲ್ಟೆಡ್ ಚಿಪ್ಸ್ ಇದ್ದರೆ ನಿಮಗೆ ಒಳ್ಳೆಯದು. ಖಾರದ ಚಿಪ್ಸ್ ಅಂದರೆ ಅಲ್ಲೂ ನಿಮಗೆ ಸ್ಪೈಸಿ ಇರುತ್ತೆ, ಅದಷ್ಟೊಂದು ಸರಿ ಬರಲ್ಲ. ನಿಮಗೆ ಸಾಲ್ಟ್ ಚಿಪ್ಸ್ ಇದ್ದರೆ ಚೆನ್ನಾಗಿ ಈ ಥರ ನಿಧಾನವಾಗಿ ಆ ಚಿಪ್ಸ್ ಬ್ರೇಕ್ ಆಗಬಾರ್ದು, ಆ ಥರ ಲೈಕ್ ಮಾಡ್ಕೋಬೇಕು ನೀವು. ಬ್ರೇಕ್ ಹಾಕ್ದಂಗೆ ಬೈಂಡಿಂಗಾ ಇದಕ್ಕೆ? ಹೌದೌದು. ಎಸ್, ಆಯಿಲ್ ಹಾಕಿರೋದ್ರಿಂದ ಚೆನ್ನಾಗಿ ಬೈಂಡ್ ಆಗುತ್ತೆ ಬಿಡೋದು. ಹೌದು, ಎಲ್ಲ ಚಿಪ್ಸು ಹಂಗೆ ಸ್ಪೂನಲ್ಲಿ, ಒಂದು ಸಣ್ಣ ಟೀ ಸ್ಪೂನಲ್ಲಿ ಹಾಫ್ ಹಾಕ್ಕೊಂಡ್ರೆ ಸಾಕು. ಆಯಿಲ್ ಜಾಸ್ತಿ ಬೇಡ ಇದಕ್ಕೆ. ಹೌದು. ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಈಗ ಕೊತ್ತಂಬರಿ ಮಿಕ್ಸ್ ಸೊಪ್ಪು ಮಾಡ್ಕೊಳ್ಳೋಣ, ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ. ಒಂದು ಸ್ವಲ್ಪ ನೀಟಾಗಿ ಲೈಕ್ ಬೈಂಡ್ ಆಗಬೇಕು. ಆಲ್ಮೋಸ್ಟ್ ನಿಮಗೆ ಎಲ್ಲ ಚಿಪ್ಸು ಒಂದು ಲೆವೆಲ್ಗೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಅಷ್ಟೊಂದು ಆಗಲ್ಲ, ಆದರೆ ಒಂದು ಲೆವೆಲ್ಗೆ ಆಗುತ್ತೆ. ಆಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನಿಮಗೆ. ಹಿಂಗೆ ಇದು ಆ್ಯಕ್ಚುಲಿ IPL ಕಂಪ್ಲೀಟ್ ಆಗೋ ಮುಂಚೆನೇ ಇದನ್ನು ಮಾಡಬೇಕಾಗಿತ್ತು, ಅದೇ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಇದು IPL ಮತ್ತು ಕ್ರಿಕೆಟ್ ಮ್ಯಾಚಸಲ್ಲಿ ಸಂಜೆ ಹೊತ್ತಿನಕ್ಕೆ ಚೆನ್ನಾಗಿರುತ್ತೆ. IPLಗಂತೂ ಸೂಪರ್ ಆಗಿರುತ್ತೆ. ಮಾನ್ಸೂನ್ಗೂ ಆಗುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಈ ತರ ತಗೊಂಡು ತಿಂತಾ ಇರಬೇಕು. ಹೌದೌದು. ಓಕೆ. ಆದಷ್ಟು ಹಾಟ್ ಚಿಪ್ಸ್ ಅಲ್ಲಿ ಸಿಗುವಂತ ಚಿಪ್ಸೇ ನೀವು ಪರ್ಚೇಸ್ ಮಾಡ್ಬೇಕು. ಯಾಕಂದ್ರೆ ಪ್ಯಾಕೆಟ್ ಚಿಪ್ಸ್ ತಗೊಳ್ಳೋದು ಒಳ್ಳೇದಲ್ಲ, ಅದು ಪ್ರಾಸೆಸ್ಡ್ ಆಗಿರೋದ್ರಿಂದ. ಅಲ್ಲಾದ್ರೆ ನಿಮ್ಗೆ ಒಳ್ಳೇದಲ್ಲ, ಬಟ್ ರೇರ್ಲಿ ಇಟ್ಸ್ ಓಕೆ. ಎಸ್, ಅಷ್ಟೇ, ರೇರ್ ಆಗಿ ತಿನ್ಲಿಕ್ಕೆ ಓಕೆ. ಸೊ ನೀವು ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ರೆಡಿ ಆಗಿದೆ ಇದು. ಓಕೆ. ಸೊ ನೋಡಿ, ಈ ಥರ ರೆಡಿ ಆಗುತ್ತೆ. ಸಾಲ್ಟ್ ಚಿಪ್ಸು ವೈಟ್ ಇದ್ದಿದ್ದು ಈ ಥರ ಆಲ್ಮೋಸ್ಟ್ ಕೆಂಪು ಕಲರ್ ಬರುತ್ತೆ. ಸೊ ಹೀಗಾದರೆ ನಿಮ್ಮ ರೆಸಿಪಿ ರೆಡಿ ಆಗಿದೆ ಅಂತ. ಇದನ್ನ ನಾವೀಗ ಸರ್ವ್ ಮಾಡ್ಕೊಳ್ಳೋಣ. ಹಾಗಾದ್ರೆ
ಯಾ ಹಂಗಾದ್ರೆ ಸರಿ ಹಂಗಾದ್ರೆ ಸರ್ವೀರ್ ಬೌಲ್ಗೆ ನಾವೀಗ ಹಾಕೊಂಡ್ಬಿಡೋಣ. ಓಕೆ ಓಕೆ ನಾನು ಒಂದ್ಸತಿ ಇದನ್ನ ತೋರಿಸ್ತೀನಿ. So, ಈ ತರ ಈ consistent ಅಲ್ಲಿ ಹೊರಗೆ ಬಂದಿದೆ ಅಲ್ಲ. ಯಾ ಇವಾಗ ಸರ್ವಿಂಗ್ ಬೌಲಿಗೆ ಟೇಸ್ಟ್ ಮಾಡೋಣ ಹಂಗಾರೆ. ನೋಡಿದ್ರಲ್ಲ ನನ್ನ ಮಗ ಈಗ ಈ ರೆಸಿಪಿ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ಈಗ ಏನ್ ಮಾಡೋಣ ಅಂತಂದ್ರೆ ಒಂದ್ ಚೂರು ನಿಂಬೆಹಣ್ಣು ಇಟ್ಕೊಳ್ಳೋಣ, ಚಟ್ಪಟ ಅಂತ. ಸೊ ಯಾರಿಗೆ ಈಗ ನಿಂಬೆಹಣ್ಣು ಹಾಕೊಳ್ಳಿ, ಇಟ್ಸ್ ಗುಡ್ ಫಾರ್ ಹೆಲ್ತ್ ಕೂಡ. ಸೊ ಇದನ್ನ ಹಾಕ್ತಾ ಇದೀವಿ ಈಗ. ಹಾಕಿ ಫಸ್ಟ್ ಅವ್ನು ಟೇಸ್ಟ್ ಮಾಡ್ತಾನೆ. ಈಗ ಅವ್ರು ಟೇಸ್ಟ್ ಮಾಡ್ಬಿಡ್ತಾರೆ ಒಂದೇ ಒಂದು, ಯಾಕಂದ್ರೆ ಹೋಸ್ಟ್ ಆಗಿರೋದು ಅವರು ಅಂಡ್ ಬಂದಿರೋ ನಾನು ಗೆಸ್ಟ್, ಅದಕ್ಕೆ ಅವ್ರು ಒಂದೇ ಒಂದು ಟೇಸ್ಟ್ ಮಾಡ್ಲಿ. ಆಕ್ಚುಲಿ ನಾನು ಖಾರ ತಿನ್ನೋದಿಲ್ಲ, ತಿನ್ನಲ್ಲ ಅದೇ, ಬಟ್ ಅವ್ರು ಓನರ್ ಅಲ್ವಾ ಅದಕ್ಕೆ. ಹೇಗಿದೆ? ಸೂಪರ್ ಆಗಿದೆ. ಅಂಡ್ ಖಾರನೂ ಕಮ್ಮಿ ಇರುತ್ತೆ, ಯಾಕಂದ್ರೆ ಕಾಶ್ಮೀರಿ ಉಪಯೋಗಿಸಿರೋದ್ರಿಂದ. ಹೌದು. ಈಗ ನಾನು ಟೇಸ್ಟ್ ಮಾಡ್ತೀನಿ ನೀರನ್ನು. ಇದನ್ನ ನಾವು ಈರುಳ್ಳಿ ಅದ್ರ ಜೊತೆಗೆ ತಿಂದ್ರೇನೆ ಅದರ ಮಜಾ. ಸೂಪರ್ ಆಗಿದೆ ಕಣ ವಿಶಾಲ್. ನನ್ ಮಾತೇ ಬರ್ತಾ ಇಲ್ಲ, ಅಷ್ಟು ಸಗದಾಗಿದೆ ಮಾತ್ರ. ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಅಂಡ್ 5 ನಿಮಿಷ ಮಾಡ್ಕೊಬೋದು ನೀವು ಇದನ್ನ. ಅಂಡ್ ಚೆನ್ನಾಗಿದೆ ಮಾತ್ರ. ಯಾರಿಗೆ ಇಷ್ಟ ನೆಕ್ಸ್ಟ್ ಓವರ್ ಟು ಅಂಡ್ ನಮ್ಮ ಓನರ್, ಈ ಚಾನಲ್ ಓನರ್, ಅವ್ರು ಹೇಳ್ತಾರೆ ಈಗ. ಯಾರಿಗೆ ಇದು ಇಷ್ಟ ಆಗಿ ನಿಮಗೆ ಮಾಡ್ಕೋಬೇಕು ಅನ್ಸುತ್ತೆ, ವಿತಿನ್ 5 ಮಿನಿಟ್ಸ್ ಅಲ್ಲಿ ಇದನ್ನ ಮಾಡ್ಕೊಂಡ್ಬಿಡ್ಬೋದು. ಏನು ಕಷ್ಟ ಇಲ್ಲ, ಕುಕಿಂಗ್ ಇಲ್ಲ, ಎಂತ ಇಲ್ಲ. ಆಯಿಲನ್ನ ನಾವು ಯಾಕೆ ಆಯಿಲ್ ಬಿಸಿ ಮಾಡಿ ಅದಕ್ಕೆ ಹಾಕಿದ್ದು ಅಂದ್ರೆ ಹೊಟ್ಟೆ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶಕ್ಕೆ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಪುಡಿ ಹಾಕಿನೂ ಮಾಡ್ಬೋದು. ಸೊ ನಾವು ಇದನ್ನ ಈ ಥರ ಮಾಡಿದ್ದೀವಿ. ನಿಮಗಿದು ಇಷ್ಟ ಆದರೆ ನೀವು ಟ್ರೈ ಮಾಡಿ ಇದನ್ನ. ಹಾಗೆ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೇಗಿದೆ ಈ ರೆಸಿಪಿ ಅಂತ. ಸೊ ಇವತ್ತು ನನ್ನ ಮಗ ಬಂದು ಇಲ್ಲಿ ನನಗೆ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ದಾನೆ. ನನಗೂ ಒಂಥರ ಖುಷಿ ಆಯಿತು. ಸೊ ಅವನು ಕೂಡ ಮಾಡ್ತಾ ಇರ್ತಾನೆ ಅವಾಗವಾಗ, ಹೊಸದು ಏನಾರು ಅನಿಸ್ತು ಅಂದರೆ ಅವ್ನು ಮಾಡ್ತಾ ಇರ್ತಾನೆ. ಸೊ ಹೀಗೆ ನೀವು ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನ್ನ ಚಾನಲ್ ಲಿಂಕ್ ಹಾಕಿರ್ತಾರಲ್ವಾ? ಹಾ, ಶೋರ್. ಅಂಡ್ ನನ್ನ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾರೆ. ಅಂಡ್ ನನ್ನ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಖಂಡಿತ. ಸೊ ಅವನದೊಂದು ಚಾನೆಲ್ ಇದೆ, ಅವನದು ಮೋಟಿವೇಶನ್ ಮತ್ತೆ ಟ್ರಾವೆಲ್ ಬ್ಲಾಗ್ಸ್ ಮಾಡ್ತಾ ಇರ್ತಾನೆ. ಎಲ್ಲರೂ ಹೊಸ ಪ್ಲೇಸಸ್ ಗಳು ಹೋದಾಗ ಫೋಟೋಗ್ರಫಿ. ಹೌದು. ಸೊ ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ನಮ್ಮ ಚಾನೆಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನಂಬಿದ್ದೀನಿ. ಹಾಗೆ ಮಾಡ್ಕೊಳ್ಳಿ, ಅಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಯಾ, ಸೊ ನಿಜವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀವಿ. ಸೊ ಹೀಗೆ ನಾವು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬರ್ತಾ ಇರ್ತಾರೆ, ನಾನು ಬರ್ತಾ ಇರ್ತೀನಿ. ಹೊಸ ರೆಸಿಪೀಸ್ ನಿಮ್ಗೋಸ್ಕರ ತಗೊಂಡ್ಬರ್ತೀವಿ. ಒಳ್ಳೆ ಯುನೀಕ್ ರೆಸಿಪೀಸ್ಗಳು, ಪಟ್ಟಂತ ಮಾಡೋಂಥ ಸ್ನಾಕ್ ರೆಸಿಪಿ ಅಂಡ್ ಟ್ರೆಡಿಷನಲ್ ರೆಸಿಪಿ ಇನ್ನು ಎಷ್ಟೊಂದು ಮಾಡೋದಿದೆ. ಅದೆಲ್ಲ ಟ್ರೆಡಿಷನಲ್ ರೆಸಿಪೀಸ್ ಇರುತ್ತೆ. ಜೊತೆಗೆ ನಾರ್ತ್ ಇಂಡಿಯನ್ ತುಂಬಾ ಹೋಮ್ ಮೇಡ್ ಇರುತ್ತೆ, ನಾಟಿ ಸ್ಟೈಲ್ ಇರುತ್ತೆ. ಹೋಮ್ ಮೇಡ್ ನಮ್ ಜಾಸ್ತಿ ಹೋಮ್ ಮೇಡ್. ಹೋಟೆಲ್ ಕಡೆ ಎಲ್ಲ ನಮ್ದು ಇರೋದಿಲ್ಲ, ಎಲ್ಲ ಪೌಡರ್ ಸಮೇತ ನಮ್ಮ ಮನೇಲೆ ರೆಡಿ ಆಗಿದೆ. ಎಲ್ಲ ಹೋಮ್ ಮೇಡ್ ಇರುತ್ತೆ. ಅದನ್ನ ನಾನ್ ನಿಮ್ ಜೊತೆಗೆ ಹಂಚ್ಕೋತೀನಿ. ಎಸ್, ವೆರಿ ಹೆಲ್ದಿ. ಸೊ ಅದನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಬೇಕು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್. ಹ್ಯಾಪಿ ಈಟಿಂಗ್. ಅಂಡ್ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಅಂತ ಹೇಳ್ತಾ ಹ್ಯಾಪಿ ಈಟಿಂಗ್.